ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ, ಟೈಮ್ ಬಂದು 11:15. ನಾವೀಗ ನೋಡುವಾಗ 12:15 ಥರ ಕಾಣಿಸ್ತಾ ಇದೆ. 11:15 ಟೈಮ್ ಬಂದು. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸಗಳೇನೂ ಆಗಿಲ್ಲ. ಕಿಚನ್ ಕೆಲಸ ಬಂದುಬಿಟ್ರೆ ಇನ್ಯಾವ ಕೆಲಸನೂ ಕೂಡ ಆಗಿಲ್ಲ. ಬಟ್ಟೆ ಒಂದು ಮಿಷಿನ್ಗೆ ಹಾಕಿದ್ದೀನಿ. ಹಾಗೆ ವೀಡಿಯೋನೂ ಕೂಡ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ರೆ ಓಕೆ, ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಮಾಡಿಲ್ಲ ಅನ್ನೋದೇ ಇರುತ್ತೆ. ಅದಕ್ಕೆ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಬಂದೆ. ನೋಡಿ, ಬೆಳಕು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಯಾಕೆಂದರೆ ಅಲ್ಲಿ ಮರದ್ದು ರೆಂಬೆ ಕೊಂಬೆ ಎಲ್ಲ ಕಟ್ಸಾಕಿರೋದ್ರಿಂದ ಚೆನ್ನಾಗಿ ಬೆಳಕು ಬರ್ತಾ ಇದೆ. ಹಾಗೆ ಬಿಸಿಲಿತ್ತು, ಇವಾಗ ಹೊರಗಡೆ ಹೋಗಿದ್ದೆ. ಇವಾಗ ನೋಡಿದ್ರೆ ಆಗಲೇ ಮೋಡ ಮುಚ್ಕೊಂಡಿದೆ. ಓಕೆ, ಹಾಗೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳೋಣ ಅಂಥೇಳಿ. ನಿಮಗೇನಾದರೂ ಈ ಟಿಪ್ಸು ಯೂಸ್ ಆಗ್ಬೋದೋ ಏನೋ ಗೊತ್ತಿಲ್ಲ. ನನ್ನ ಮಗನ ಟಿಪ್ಸ್ ಅದು. ಡೈಲಿ ಸ್ಕೂಲಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾನಲ್ಲ, ಯಾವ ಥರ ಶರ್ಟನ್ನ ಯಾವ ಥರ ಹಾಕ್ತಾನೆ ಅಂತ ತೋರಿಸ್ತೀನಿ. ಓಕೆ, ಅವನು ಡೈಲಿ ಏನು ಮಾಡ್ತಾನೆ ಅಂದರೆ ಯೂನಿಫಾರ್ಮ್ ಮಾತ್ರ ಶರ್ಟು ನಾನು ಸುಮಾರು ಸರಿ ನೋಡೋದು, ಅಂದರೆ ವಾಶಿಗೆ ಹಾಕಿರ್ತಾನಲ್ಲ ಅವಾಗ ಅಬ್ಸರ್ವ್ ಮಾಡಿರೋದು. ಇದೇನಕ್ಕೋ ಈ ಥರ ಹಾಕಿದ್ಯಾ ಅಂದರೆ ಅವನು ಈಸಿ ಆಗುತ್ತಂತೆ. ನೋಡಿ ಎಷ್ಟು ಬುದ್ಧಿವಂತ ಇರ್ತಾನಂದರೆ, ಈ ಥರ ಇರುತ್ತಾ ಶರ್ಟು. ನಾನು ಅದೇ ರೀತಿಯೇ ಇಟ್ಟಿರ್ತೀನಿ. ಈ ಥರ ಇರುತ್ತಾ ಶರ್ಟು. ನೋಡಿ, ಇಲ್ಲಿ ಟೀ ಶರ್ಟ್ ಥರ ಯೂಸ್ ಮಾಡ್ಕೊಳ್ಳುವಂಥದ್ದು. ನಿಮ್ಮ ಮಕ್ಳಿಗೆ ಏನಾದರೂ ಯೂಸ್ ಆಗ್ಬೋದು. ಸ್ಕೂಲಿಗೆ ಕಳಿಸೋ ಮಕ್ಕಳು ಅಥವಾ ಆಫೀಸ್ಗೆ ಹೋಗುವಂಥ ಯಾರಾದರೂ ಜೆಂಟ್ಸ್ ಎಲ್ಲ ಇದ್ದರೆ ಅವ್ರಿಗೆ ಯೂಸ್ ಆಗ್ಬೋದು. ನೋಡಿ, ಈ ಥರ ಶರ್ಟ್ ಇರುತ್ತಾ. ಇದನ್ನು ಏನು ಮಾಡ್ತಾನೆ ನಾನು, ಸ್ಕೂಲಿಂದ ಬಂದ ತಕ್ಷಣ ಇಲ್ಲೇನು ಬಟನ್ ಇದೆ, 2 ಬಟನು, ಇದೊಂದು ಬಟನು, ಕಾಲರ್ ಹತ್ರ ಒಂದು ಬಟನ್ ಇರುತ್ತಲ್ಲ, ಇದೊಂದು ಬಟನು, ಅದು ಬಿಟ್ಟರೆ ಇದೊಂದು ಬಟನ್, ಇದು 2 ಬಟನನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿಬಿಟ್ಟು ಹಾಗೆ ಬಿಚ್ಚಿ ಇಡೋದು. ಹೀಗಿದೆ ನೋಡಿ. ಶರ್ಟ್ ಅಲ್ವಾ ಇದು, ನನಗಾಗಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ನನಗೂ ಆಗುತ್ತೆ. ಈ ರೀತಿಯಾಗಿ ಹಾಕೊಳ್ಳೋದು. ಫುಲ್ ಬಟನ್ ಹಾಕಬೇಕು ಅನ್ನೋ ಇದಿಲ್ಲ, ಟೈಟ್ ಆಗುತ್ತೆ ನನಗೆ, ಲೂಸ್ ಏನಿಲ್ಲ. ಈ ರೀತಿ ಶರ್ಟ್ನ ಹಾಕ್ಬಿಡೋದು. ಓಕೆ, ಈ ಥರ ಸ್ಕೂಲಿಗೆ ಶರ್ಟ್ನ ಹಾಕ್ಕೊಂಡು ಹೋಗ್ಬೋದು. ಇದು 2 ಬಟನ್, ಇಲ್ಲಾಂದರೆ 1, 2, 3, 4 ಬಟನ್ನು ತೆಗಿಬೇಕು, ಹಾಕಬೇಕು. ಇದಾದರೆ ನೋಡಿ ಎಷ್ಟು ಈಸಿ. ಈ ಥರ ಮಾಡ್ತಾನ. ಮತ್ತೆ ಸ್ಕೂಲಿಂದ ಬರ್ತಾನೆ ನೋಡಿ, ಮತ್ತೆ ಅದೇ ಬಂದ ತಕ್ಷಣ ಇದೇ ಥರ ಏನು ಟೀ ಶರ್ಟ್ ಓಪನ್ ಮಾಡ್ತೀವಲ್ಲ, ಸೇಮ್ ನನಗೆ ಸ್ವಲ್ಪ ಟೈಟ್ ಆಗುತ್ತೆ, ಅದರಿಂದ ಈ ಥರ ಓಪನ್ ಮಾಡಿಬಿಡೋದು. ಮತ್ತೆ ಈ ಥರ ಮಾಡಿಬಿಟ್ಟು ಈ ಥರ ಹ್ಯಾಂಗ್ ಮಾಡಿಬಿಡೋದು. ಎಷ್ಟು ಈಸಿ ಅಲ್ವಾ? ನೋಡಿ, ನಮಗೆ ಗೊತ್ತಿರಲಿಲ್ಲ ಈ ಥರ ಟಿಪ್ಸು. ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತೀನಲ್ಲ, ಆ ಟೈಮಲ್ಲಿ ನೋಡಿರೋದು. ಏನೋ ಇದು ಬಟ್ಟನೇ ಬಿಚ್ಚಿಲ್ಲ, ಹೆಂಗೋ ಶರ್ಟ್ ಹಾಕ್ಕೊಂಡು ಹೋಗ್ತೀಯಾ ಅಂದರೆ ಈ ರೀತಿ ಹಾಕ್ಕೊಂಡೋಗೋದು. ನೋಡಿ, ನಿಮ್ಮ ಮಕ್ಕಳಿಗೆ ಇಡೀ ಬಟನ್ ಬಿಚ್ಚಬೇಕು, ಇಡೀ ಬಟನ್ ಹಾಕಬೇಕು. ನೋಡಿ, ಈ ಥರ ಟಿಪ್ಸ್ನ ಯೂಸ್ ಮಾಡಿ. ಓಕೆ, ನನ್ನ ಮಗನ ಟಿಪ್ಸ್ ಅದು. ಯಾರಿಗೆ ಈ ಟಿಪ್ಸು ಇಷ್ಟ ಆಯಿತು, ಯಾರಿಗೆ ಇಷ್ಟ ಆಗಿಲ್ಲ. ನಮಗೆಲ್ಲ ಈ ಥರ ಐಡಿಯಾ ಎಲ್ಲ ಗೊತ್ತಿರಲಿಲ್ಲ, ಇವನಿಂದನೇ ಕಲ್ತಿರೋದು ನಾನು ನೋಡಿಬಿಟ್ಟು. ಓಕೆ ಓಕೆ ಹಾಗೆ ನಾನು ಇನ್ನೊಂದು ತೋರಿಸ್ತೀನಿ. ಇದು ಬಂದು ಅಪ್ಪನ ಪಟ ಚಡ್ಡಿ, ನಮ್ಮಪ್ಪಂದು ಇದು. ಇಲ್ಲಿ ಒಂದು ಜೊತೆ ಏನಂದರೆ ಬಟ್ಟೆನ ಇಟ್ಕೊಂಡಿದ್ದಾರೆ ಅಪ್ಪ. ಬಂದಾಗ ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ಒಂದು ಜೊತೆ ಶರ್ಟು, ಪ್ಯಾಂಟು ಮತ್ತು ಒಂದು ಜೊತೆ ಬನೀನು ಮತ್ತು ಈ ಥರ ಅಪ್ಪ ಈ ಥರದ್ದೇ ಯೂಸ್ ಮಾಡ್ತಾಯಿದ್ದದ್ದು. ಈ ಥರದ್ದು ಇಟ್ಕೊಂಡಿದ್ದಾರೆ. ಇವಾಗ ಇದನ್ನು ಯಾರು ಯೂಸ್ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಬನೀನು ಈ ಸ್ಲೀವ್ ಇದೆ ಅಪ್ಪನಿಗೆ, ಈ ಥರ ಆಫ್ ಸ್ಲೀವ್ ಬರುತ್ತೆ ನೋಡಿ, ಆ ಥರದ್ದು. ಮೋನ್ಮಮ್ಮ ಇರಲಿ ಬಿಡು, ನಾನು ಯಾವಾಗಲಾದರೂ ಒಂದೊಂದ್ಸರಿ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಮೋನ್ಮಮ್ಮ ಬನೀನ್ ಇಟ್ಕೊಂಡಿದ್ದಾರೆ. ಆಫ್ ಸ್ಲೀವ್ ಅಂದರೆ ಗೊತ್ತಲ್ಲ, ಸೇಮ್ ಇದೇ ಥರನೇ ಇರುತ್ತೆ, ಆ ಥರ. ಇದನ್ನು ಯಾರು ಯೂಸ್ ಮಾಡ್ತಾರೆ ಅಂತ ಅನ್ನುವಾಗ ಕೌಶಿ, ನಾನೇ ಯೂಸ್ ಮಾಡ್ತೀನಿ ಬಿಡಮ್ಮ ಯಾವಾಗಲಾದರೂ ಒಂದೊಂದು ಸರಿ ಅಂತೇಳಿ ಥ್ರೆಡ್ ಇದೆ ಇಲ್ಲಿ.
ನಮಗೆ ಎಷ್ಟು ಬೇಕಷ್ಟಕ್ಕೆ ಕಟ್ಕೋಬೋದು. ಅದಕ್ಕೆ ನಾನೇ ಯೂಸ್ ಮಾಡ್ತೀನಿ ಬಿಡಮ್ಮ, ತಾತಂದಲ್ವಾ ಅಂತೇಳಿ ಇಟ್ಕೊಂಡಿದ್ದಾನೆ. ಏನಂದರೆ ಈಗ ಒಬ್ಬ ವ್ಯಕ್ತಿ ಇಲ್ಲ ಅಂದ ತಕ್ಷಣ ಅವ್ರ ವಸ್ತುಗಳನ್ನ ಯೂಸ್ ಮಾಡಬಾರ್ದು, ಆ ಥರದ್ದೆಲ್ಲ ಏನಿಲ್ಲ. ಏನಾಗುಮ್ಮ ಹೊರಗಡೆ ಹೋಯ್ತೀಯಾ ನಡಿ, ಬಾ 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 ಹೋಗು. ಡೋರ್ ಲಾಕ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಏನೋ ಹೇಳ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ಇಲ್ಲ ಅಂದ ತಕ್ಷಣ ಅವ್ರ ಬಟ್ಟೆನ ಯೂಸ್ ಮಾಡಬಾರ್ದು ಆ ಥರ ಎಲ್ಲ ಏನಿಲ್ಲ. ಯೂಸ್ ಮಾಡಿದರೆ ತುಂಬ ಒಳ್ಳೆಯದಂತೆ. ಅಂದರೆ ಹಿರಿಯರ ಅಂದರೆ ವಯಸ್ಸಾಗಿರೋರ ಬಟ್ಟೆಯನ್ನು ಯೂಸ್ ಮಾಡಿದ್ರೆ ಒಳ್ಳೆಯದಂತೆ. ಅದಕ್ಕೆ ನಾನು ಸ್ಟಿಕ್ಕರ್ ಬಿದ್ದೋಗ್ಬಿಟ್ಟಿದೆ, ಸುಮಾರು ಕಡೆ ಕೇಳಿದ್ದೀನಿ ಅದನ್ನು. ಅದಕ್ಕೆ ಮೋಹನ್ ಮಾಮ ಶರ್ಟು ಕೂಡ ಮೋಹನ್ ಮಾಮ ಯೂಸ್ ಮಾಡ್ತಿದ್ದಾರೆ. ಪ್ಯಾಂಟೆಲ್ಲ ಆಗಲ್ಲ, ಶರ್ಟ್ಗಳಾಗುತ್ತೆ ಸ್ವಲ್ಪ, ಮತ್ತು ಬನೀನ್ ಯೂಸ್ ಮಾಡ್ತಿದ್ದಾರೆ. ಕೌಶಿ ಮಾತ್ರ ನಾನು ಅದು ಪಟ ಚಡ್ಡಿನ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ದೆ. ಓಕೆ ಆಯಿತು, ಯೂಸ್ ಮಾಡು. ಇಲ್ಲಾಂದರೆ ಯೂಸ್ ಮಾಡಿಲ್ಲ ಅಂದ್ರೂ ಅದನ್ನು ಹಂಗೆ ಇಟ್ಕೊಂಡಿರ್ತೀನಿ, ಯಾಕೆಂದರೆ ಅಪ್ಪನ ನೆನಪಿಗೋಸ್ಕರನಾದರೂ ಇರುತ್ತೆ ಅಂತ ಹೇಳ್ದೆ. ಬೇಡ ಬಿಡವ, ನಾನೇ ಯಾವಾಗಲಾದರೂ ಒಂದೊಂದು ಸರಿ ಯೂಸ್ ಮಾಡ್ತೀನಿ ಅಂದ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಟ್ಟಿದ್ದೀನಿ. ಹಾಗೆ ದೊಡ್ಡವ್ರದ್ದು ಹಿರಿಯರ್ದು ಈ ಥರ ಅವ್ರು ಇಲ್ಲ ಅಂದ ತಕ್ಷಣ ಅದನ್ನೆಲ್ಲ ತೊಗೊಂಡೋಗಿ ಕೊಟ್ಬಿಡೋದು, ಅಂದರೆ ಯೂಸ್ ಆಗುವಂಥದ್ದು. ಯೂಸ್ ಆಗಲ್ಲ ಅನ್ನೋದನ್ನ ಕೊಟ್ಬಿಡಿ, ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಹಾಗೆ ಈಗ ಹಿಂದಿನ ಕಾಲದ ಮನೆಗಳಿರುತ್ತೆ ನೋಡಿ, ಹಳೆ ಮನೆಗಳು, ಈ ಬಾಗೆಲ್ಲ ಕೊಡುವಾಗ ಆ ಹಳೆ ಮನೆಗೆ ತುಂಬ ಜನ ನನಗೆ ಬೇಕು ಆ ಮನೆ, ನನಗೆ ಬೇಕು ಅಂತ, ಅಂದರೆ ಒಂದು 3-4 ಜನ ಅಣ್ಣ ತಮ್ಮದಿರಿದ್ರೆ ಆ ಮನೆ ನನಗೆ ಬೇಕು ಅಂತ ಕೇಳ್ತಾ ಇರ್ತಾರೆ. ಯಾಕೆಂದರೆ ಆ ಮನೆಯಲ್ಲಿ ದೊಡ್ಡವರು ಬದುಕಿ ಬಾಳಿದ್ದಂಥ ಮನೆ ಅಂತೇಳಿ, ಅಂದರೆ ದೊಡ್ಡವರು ಹಿರಿಯರು ಆ ಥರ ಬಾಳಿದಂಥ ಮನೆ, ಅಂದರೆ ಇದ್ದು ಮನೇನ ನಾವು ತಗೊಂಡು ಆ ಮನೇಲಿ ಇದ್ದರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಆ ಥರನೇ ಇದು ಕೂಡ ಒಳ್ಳೆಯದಂತೆ. ಈ ಥರ ಬಟ್ಟೆಗಳು ಏನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇಲ್ಲ ಅಂದು ಆ ಬಟ್ಟೆಗಳು ನಿಮ್ಗೆ ಯೂಸ್ ಆಗುತ್ತೆ ಅಂದರೆ ಯೂಸ್ ಮಾಡಿ. ನಮ್ಗೆ ಯೂಸೇ ಆಗಲ್ಲ ಅದು ಯಾರಿಗೂ ಅಂದಾಗ ಮಾತ್ರ ಅದನ್ನು ಬೇರೆಯವರಿಗೆ ಕೊಟ್ಬಿಡಿ. ನಮಗೇನಂದರೆ ಅವ್ರು ಇಲ್ವಲ್ಲ, ಅದನ್ನು ಹಾಕ್ಕೊಂಡ್ರೆ ಏನೋ ಬೇರೆ ಥರ ಫೀಲಿಂಗ್ ಬರುತ್ತೇನೋ ಅನ್ನೋ ಥರ ಅನಿಸ್ಬಿಡುತ್ತೆ. ಆ ಥರ ಎಲ್ಲ ಏನೂ ಆಗಲ್ಲ, ಒಳ್ಳೇದಾಗುತ್ತಂತೆ. ನಾನು ಸುಮಾರು ಕಡೆ ನೋಡಿದ್ದೀನಿ ಅದನ್ನು. ಅದಕ್ಕೆ ಕೌಶಿ ಮೋಹನ್ ಮಾಮ ಈ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ. ಓಕೆ, ಆಮೇಲೆ ಇನ್ನೂ ಸುಮಾರು ವಸ್ತುಗಳಿದೆ. ಕೌಶಿನೇ ಮೊನ್ನೆ ಯೋಗ ಇದಕ್ಕೆ ಹೋಗಿದ್ನಲ್ಲ, ಅದನ್ನು ಕೂಡ ಈ ರೀತಿ ತೋರಿಸ್ಬಿಡ್ತೀನಿ. ಆ ಕೆಲಸ ಕೂಡ ಮುಗ್ದೋಗ್ಲಿ. ಅಲ್ಲಿ ಅವನಿಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಒಂದು ನಿಮಿಷ, ನಾನು ಹಣೆಗೆ ಸ್ಟಿಕ್ಕರ್ ಹಾಕ್ಕೊಡ್ತೀನಿ. ಸ್ಟಿಕ್ಕರ್ ಹಾಕಿಲ್ಲ ಅಂದರೂ ಗೊತ್ತೇ ಆಗಲ್ಲ. ಆ ಸ್ಟೋನ್ ಸ್ವಲ್ಪ ಶೈನಿಂಗ್ ಕೊಡ್ತಿದೆ ಅಲ್ವಾ, ಅದರಿಂದ ಸ್ಟಿಕ್ಕರ್ ಹಾಕಿದ್ದೀನಿ ಅಂತ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಈ ಥರದ್ದು ಬ್ಯಾಗ್ ಕೊಟ್ಟಿದ್ದಾರೆ. ಈ ಥರದ್ದು ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಯೋಗ ಮ್ಯಾಟ್ ಕೂಡ ಇದೆ. ಎಸ್ ವ್ಯಾಸ ಅಂತೇಳಿ ಅವರು ಕೊಟ್ಟಿರುವಂಥದ್ದು. ಅಲ್ಲಿದು ಅಂದರೆ ಯೋಗ ಕ್ಯಾಂಪ್ ಯಾರು ಹಾಕ್ಸಿದ್ರು ಅವರು ಕೊಟ್ಟಿರುವಂಥ ಬ್ಯಾಗು. ಈ ಬ್ಯಾಗ್ನ ನಾನು ನೋಡಿದ ತಕ್ಷಣ, ಎಷ್ಟು ಜನಕ್ಕೆ ಈ ಥರ ಬ್ಯಾಗ್ನ ನೋಡಿದ ತಕ್ಷಣ ನೆನಪಾಗುವಂಥದ್ದಂದರೆ ನಮ್ಮ ಸ್ಕೂಲ್ ನೆನಪು. ನಾವು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಇದೇ ಥರ ಬ್ಯಾಗೆ ನಾವು ಈ ಥರ ಹಾಕ್ಕೊಂಡು ಹೋಗ್ತಾಯಿದ್ವಿ ನೋಡಿ. ಈ ಥರ ಬ್ಯಾಗು ಅವಾಗೆಲ್ಲ ಸ್ಕೂಲಿಗೆಲ್ಲ ನಾವು ಈ ಥರ ಬ್ಯಾಗ್ ಹಾಕ್ಕೊಂಡು ಬೇರೆಯವ್ರನ್ನ ಬ್ಯಾಗ್ನ ನಾವು ನೋಡಿದಾಗ ಅಯ್ಯೋ ನಮಗೂ ಆ ಥರ ಬ್ಯಾಗ್ ಬೇಕಿತ್ತು ಅಂತ ಹೇಳ್ತಾ ಇದ್ವಿ. ಅಂದರೆ ಅವಾಗೆಲ್ಲ ಈ ಪೆಟ್ಟಿ ಅಂತ ಕೇಳಿದ್ದೀರಾ ಏನೋ ಗೊತ್ತಿಲ್ಲ, ಪೆಟ್ಟಿಗೆ ಈ ಥರ ಪಟ್ ಅನ್ನೋದು ಬರುತ್ತೆ, ಹಿಂಗೆ ಹಾಕೋದು, ಅದು ಪಟ್ ಅನ್ನೋ ಒಂದು ಸೌಂಡ್ ಆಗುತ್ತೆ. ಅದು ಈ ಥರ ಸ್ಕ್ವೇರ್ ಟೈಪಲ್ಲಿ ಬರ್ತಾ ಇದ್ದಿದ್ದು ಅಂತ ಒಂದು ಬ್ಯಾಗು ಸ್ಕ್ವೇರ್ ಆಯಿತು. ಆ ಬ್ಯಾಗ್ನ ನಾವು ಕಾನ್ವೆಂಟ್ ಬ್ಯಾಗ್ ಅಂತ ಕರಿತಾ ಇದ್ವಿ. ಯಾರಾದರೂ ಸ್ಕೂಲಿಗೆ ಹಾಕೋ ಬಂದರೆ ಅವರು ಕಾನ್ವೆಂಟ್ ಬ್ಯಾಗ್ ಹಾಕೋ ಬರ್ತಾರೆ, ನಮಗೂ ಆ ಥರ ಬ್ಯಾಗ್ ಬೇಕು ಅಂತ ಅನಿಸೋದು. ಆವಾಗ ನಾವೇನು ಮಾಡ್ತಿದ್ವಿ, ಈ ಥರ ಬ್ಯಾಗ್ ಅಂದರೆ ಈ ಥರ ಸ್ಟೈಲಿಶ್ ಆಗಿ ಎಲ್ಲ ಇರಲಿಲ್ಲ.
ಆ ಬ್ಯಾಗು. ಓಕೆ, ಅದು ಸ್ವಲ್ಪ ಕಾಕಿ ಕಲರಲ್ಲಿ ಬ್ಯಾಗ್ನ ಹೊಲಿಸ್ತಾ ಇದ್ರು ನಮಗೆ. ನಾವೇನು ಮಾಡ್ತಿದ್ವಿ, ಈ ಥರ ಹಾಕ್ಕೊಂಡು ಇರುತ್ತಲ್ಲ, ಇದನ್ನು ಹಿಂಗೆ ಹಾಕ್ಕೊಂಡು ಹಿಂಗೆ ಇಟ್ಕೊಂಡು ಈ ಬ್ಯಾಗ್ನ ಹಿಂಗೆ ಹಾಕ್ಬಿಟ್ಟು ಈ ಥರ, ಅದು ಕಾನ್ವೆಂಟ್ ಬ್ಯಾಗ್ ಅಂತ ಬರ್ತಾ ಇದ್ದು, ಈ ಥರ ಹಾಕ್ಕೊಂಡು ಈ ಪಟ್ಟಿ ಏನಿದೆ, ಈ ಪಟ್ಟಿ ನಿಮಗೆ ಕಾಣಿಸ್ತಿದೆಯಲ್ಲ, ಬುಕ್ಸ್ ಎಲ್ಲ ಹಾಕ್ತಿದ್ವಿ ನೋಡಿ, ಪಟ್ಟಿನ ನಾವು ಈ ಥರ ಮಾಡಿಬಿಟ್ಟು ಈ ಥರ ಇಟ್ಕೊಂಡು ಸ್ಕೂಲಿಗೆಲ್ಲ ಹೋಗ್ತಿದ್ವಿ. ಇದರಲ್ಲಿ ಬುಕ್ಸ್ ಇಲ್ವಲ್ಲ, ಅದಕ್ಕೆ ಅಷ್ಟು ನೀಟಾಗಿ ಬರಲ್ಲ, ಇಲ್ಲಾಂದರೆ ನೀಟಾಗಿ ಬರುತ್ತೆ. ಈ ಥರ ಹಾಕ್ಕೊಂಡು ಈಗ ಇಟ್ಕೊಂಡು ಈ ಥರ ಹೋಗ್ತಿದ್ವಿ. ಚೆನ್ನಾಗಿರ್ತಿತ್ತು. ಕೌಶಿಗೆ ಅವನು ಬಂದ ತಕ್ಷಣನೇ ಹೇಳ್ತಾ ಇದ್ದ, ಕೌಶಿ ಈ ಥರ ನಮಗೆ ಸ್ಕೂಲಿಗೆಲ್ಲ ನಾವು ಇದೇ ಥರ ಬ್ಯಾಗ್ ಹಾಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು, ಹಿಂಗೆ ಹಾಕೋಯ್ತಿದ್ವಿ ಅಂತ ಹೇಳ್ತಾ ಇದ್ದೆ. ಹಿಂಗೆ ಇಟ್ಕೊಂಡು ಹಾಕೋಗೋದು. ಅವಾಗ ಒಂಥರ ಇದು ಓಲ್ಡ್ ಮಾಡೆಲ್ ಅಂತ ಅನಿಸ್ತೈತಿ. ಇವಾಗ ಇದೆ ನ್ಯೂ ಮಾಡೆಲ್ ಥರ. ಕಾಲೇಜಿಗೆಲ್ಲ ನೋಡಿದ್ದೀರಿ, ಈ ಥರ ಬ್ಯಾಗ್ಸ್ಗೆಲ್ಲ ಹಾಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಒಂದು ಇದಿದೆ, ಒಳಗಡೆ ಪೆನ್ ಗಿನ್ ಏನಾದರೂ ಇಟ್ಕೋಬೋದು, ಯೂಸ್ ಮಾಡ್ತೀನಿ ಅಂದರೆ ಹೊರಗಡೆ. ಹಾಗೆ ಇದು ಕ್ಲೋಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಥರದ ಒಂದು ಜಿಪ್ ಇದೆ. ನಮಗೆಲ್ಲ ಈ ಥರ ಎಲ್ಲ ಇಲ್ಲ, ಸುಮ್ಮನೆ ಈಗ ಒಂದು ಬ್ಯಾಗ್ ಅಷ್ಟೇ. ಓಕೆ, ಈ ಥರ ಇದೆ, ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಹಾಗೆ ಯೋಗ ಮ್ಯಾಟು, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಯೋಗ ಮ್ಯಾಟು. ಇದು ಕ್ಲಾತ್ದು ಅಂದರೆ ಬಟ್ಟೆಯಿಂದ ಮಾಡಿರುವಂಥದ್ದು, ಅದಕ್ಕೆ ಚೆನ್ನಾಗಿದೆ. ದೊಡ್ಡದು ಕೂಡ ಇದೆ ನೋಡಿ, ಈ ಥರ ಇದೆ, ಕಾಣಿಸ್ತಿದೆ ನಿಮಗೆ? ಈ ಥರ ದೊಡ್ಡದಾಗಿದೆ ಮಾತ್ರ. ಕ್ಲಾತ್ ಅಲ್ವಾ, ವಾಶ್ ಮಾಡಿ ಹಾಕ್ಬೋದು. ಬೇಕಾದ್ರೆ ಇಲ್ಲಿ ಹಾಕಿ ತೋರಿಸ್ತಿದ್ದೀನಿ ನಿಮಗೆ. ಯಾವ ಥರ ಬರುತ್ತೆ ಅಂತೇಳಿ ನಿಮಗೆ ಕಾಣಿಸ್ತಿದ್ಯಾ ನೋಡಿ, ಇಲ್ಲಿಂದ ಅಲ್ಲಿ ತನಕ ರೆಡ್ ಕಾಣಿಸ್ತಾ ಇದೆ ನೋಡಿ. ನಮ್ಮ ನೆಲನೂ ಕೂಡ ರೆಡ್ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿಂದ ಆ ರೆಡ್, ಈ ರೆಡ್ಡಿಂದ ಇಲ್ಲಿ ನೋಡಿ, ಈ ರೆಡ್ಡಿಂದ ಆ ರೆಡ್ ದೊಡ್ಡದಾಗಿದೆ. ಮತ್ತು ಇದು ಒಂದು ಸ್ವಲ್ಪ ಜಾರೋದು ಆ ಥರದ್ದೆಲ್ಲ ಏನಿಲ್ಲ. ಕ್ಲಾತ್ ಅಲ್ವಾ, ವಾಶ್ ಮಾಡಿ ಹಾಕ್ಬೋದು. ನಾನು ಕೌಶಿಗೆ ಹೇಳ್ತಾ ಇದ್ದೆ, ವಾಶ್ ಮಾಡಿಬಿಟ್ಟು ಎತ್ತಿರ್ತೀನಿ, ಇವಾಗಲಾದ್ರು ಯೂಸ್ ಮಾಡಬಹುದಲ್ವಾ ಅಂತ. ನಾನು ಯೋಗ ಮಾಡಬೇಕು ಅಂತ ಎಷ್ಟು ಒಂದು ವರ್ಷ ಆಯಿತು. ಯೋಗ ಡೇ, ಈಗ ಮತ್ತೆ ಯೋಗ ಡೇ ಬರ್ತಾ ಇದೆ. ಅಷ್ಟು ದಿನದಿಂದ ಯೋಗ ಮಾಡಬೇಕು ಅಂತ ಅಂದ್ಕೊಳ್ಳೋದು ಒಂದು ವರ್ಷನೇ ಕಳೆದಿತ್ತು. ಹಿಂಗೆ ನಮ್ಮ ಲೈಫು. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ಥರ ಬ್ಯಾಗು ಯಾರೆಲ್ಲ ಯೂಸ್ ಮಾಡಿದ್ದೀರಾ ಅವರೆಲ್ಲ ಕಾಮೆಂಟ್ಸ್ ಮಾಡಿ. ಹಾಗೆ ನಮ್ಮನೇಲಂತೂ ನಮ್ಮಮ್ಮ ಕಾಕಿ ಕಲರಲ್ಲಿ ಬಟ್ಟೆ ತೊಗೊಬಂದು ಅದರಲ್ಲಿ ಹೊಲಿಸಿ ಕೊಟ್ಟಿದ್ದು. ಅದೇನು ಬೇಗ ಹರಿದೋಗ್ಬಿಡ್ತಾಯಿತ್ತು. ಇದು ಸ್ವಲ್ಪ ದಪ್ಪ ಇದೆ ಬಟ್ಟೆ. ನಮ್ಮಮ್ಮ ಎಲ್ಲ ಹೊಲಿಸಿ ಕೊಡ್ತಾಯಿದ್ದು ಬಟ್ಟೆ. ಯಾವ ಥರ ಬಟ್ಟೆ ಅಂದರೆ ಈ ಕಾಕಿ ಕಲರ್ ನಾರ್ಮಲ್ ಬಟ್ಟೆ, ದಪ್ಪ ಇರ್ತಾ ಇರಲಿಲ್ಲ, ಅದು ತೆಳು ಇರ್ತಿತ್ತು. ಅದಕ್ಕೆ ಅದೇನಾಗ್ತಿತ್ತು ಅಂದರೆ ಬೇಗ ಕಟ್ಟಾಗಿ ಕಿತ್ತೋಗ್ಬಿಡ್ತಾಯಿತ್ತು. ಬ್ಯಾಗು ಅಂದರೆ ಬುಕ್ಸ್ ಎಲ್ಲ ತೊಗೊಂಡೋಗ್ತಿದ್ವಿ ನೋಡಿ, ಅದು ತುಂಬ ತೂಕ ಬಂದು ಕಿತ್ತೋಗ್ಬಿಡ್ತೈತೆ, ಆ ಥರ ಆಗ್ತಾಯಿತ್ತು. ಓಕೆ ಫ್ರೆಂಡ್, ನೋಡಿ ಕರೆಕ್ಟಾಗಿ ಇವಾಗ 12 ಗಂಟೆ ಆಯಿತು. ನಾನು 1/4 ಗಂಟೆಯಿಂದ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಓಕೆ, ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಫಸ್ಟು ಅದನ್ನು ಯಾವಾಗಲೂ ಅಷ್ಟೇ, ಫಸ್ಟು ಕಿಚನನ್ನು ಯಾವಾಗಲೂ ನಾನು ಕ್ಲೀನ್ ಮಾಡುವಂಥದ್ದು. ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಸಿಂಕೆಲ್ಲ ಸ್ವಲ್ಪ ತೊಳೆದು ಬಿಡೋಣ ಅಂತೇಳಿ ಇಲ್ಲಿ ಸಿಂಕ್ ತೊಳೆಯೋದಕ್ಕೆ ಬಂದಿದ್ದೀನಿ. ಸಿಂಕು ವಾರದಲ್ಲಿ 2 ದಿನ ಅಂತೂ ಉಜ್ಜಿ ತೊಳಿಲೇಬೇಕು, ಇಲ್ಲಾಂದರೆ ನೋಡೋದಕ್ಕೆ ಆಗಲ್ಲ ಬಿಡಿ. ಅದು ಈ ಥರ ವೈಟ್ ಸಿಂಕ್ಗಳಿದ್ರಂತೂ ನೋಡೋಕ್ಕೆ ಆಗಲ್ಲ. ಅದೇನಿದ್ರೂ ವಾಶ್ ಮಾಡ್ತೀವಿ ನೋಡಿ, ವಾಶ್ ಮಾಡಿ ನೋಡುವಾಗ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಡೇ ನೀವು ಆ ಸಿಂಕ್ನ ನೋಡಬೇಕು ಅಂದರೆ ಮತ್ತೆ ಅದೇ ಥರನೇ ಫುಲ್ಲು ಗಲೀಜಾಗ್ಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ, ತೊಳಿತಾ ಇರಬೇಕಷ್ಟೇ. ಮನೇಲಿದ್ದೀವಿ ಅಂದಮೇಲೆ ಈ ಕೆಲಸಗಳನ್ನ ಉಜ್ಜೋದು ತೊಳೆಯೋದು ಬರೀ ಇದೆ ಕೆಲಸ ಹೆಣ್ಮಕ್ಳದು. ಮನೇಲಿದ್ದಾರೆ ಅಂದರೆ ಅವ್ರು ಫ್ರೀಯಾಗಿರ್ತಾರೆ ಅಂತಲ್ಲ, ಈ ಥರದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು, ಏನಾದರೂ ಡಬ್ಬ ಗಲೀಜಾದರೆ ಡಬ್ಬ ಕ್ಲೀನ್ ಮಾಡ್ಕೊಳ್ಳೋದು, ಫ್ರಿಡ್ಜ್ ಕ್ಲೀನ್ ಮಾಡೋದು, ಮಧ್ಯೆ ಫ್ರೀಯಾಗಿರ್ತಾರಲ್ಲ ಆವಾಗ ಅವ್ರಿಗೆ ಕ್ಲೀನ್ ಮಾಡಿ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಗಲೀಜು ಅನಿಸಿದ್ರೂ ಫಸ್ಟು ಅದನ್ನು ಕ್ಲೀನ್ ಮಾಡಬೇಕು. ಯಾವುದೋ ಒಂದು ಬಾಕ್ಸಲ್ಲಿ ಕಾಳುಗಳು ಖಾಲಿ ಆಯಿತು ಅಂದ್ಕೊಳ್ಳಿ, ಅದನ್ನು ತೆಗೆದು ತೊಳೆಯೋಕೆ ಹಾಕೋದು.
ಒಂದಷ್ಟು ಬಾಕ್ಸ್ಗಳು ಖಾಲಿ ಆಯಿತು ಅಂದ ತಕ್ಷಣ ಮತ್ತೆ ಅದನ್ನೆಲ್ಲ ತೆಗೆದು ತೊಳೆಯೋದು ಒರೆಸೋದು, ಮತ್ತು ಆ ಬಾಕ್ಸಿಗೆಲ್ಲ ಮತ್ತು ಏನು ತುಂಬಿಡಬೇಕು ಅದನ್ನು ಮತ್ತೆ ತುಂಬಿಡುವಂಥದ್ದು. ಸುಮಾರು ಜನ ಅಂದ್ಕೊಬಿಟ್ಟಿರ್ತಾರೆ, ಮನೇಲಿರ್ತೀಯಲ್ಲ ನೀನು ಏನು ದಬಾಕ್ತಿ ಅಂತ ಹೇಳ್ತಾ ಇರ್ತಾರೆ. ಇದನ್ನೇ ನಾವು ದಬಾಕುವಂಥದ್ದು. ಇದನ್ನೆಲ್ಲ ಹೆಣ್ಮಕ್ಳು ಮನೇಲಿದ್ದಾರೆ ಅಂದರೆ ಇದೆಲ್ಲ ನೀಟಾಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ. ಆ ಥರ ಅಂದರೆ ಅಡುಗೆ ಮಾಡಿಬಿಟ್ಟು ತಿಂಡಿ ಅಡುಗೆ ಮಾಡಿಬಿಟ್ಟು ಕೆಲಸ ಮುಗ್ದೋಯ್ತು ಅಂತಲ್ಲ, ಎಕ್ಸ್ಟ್ರಾ ಕೆಲಸಗಳು. ತಿಂಡಿ ಅಡುಗೆ ಒಂದು ಕೆಲಸ ಆದರೆ ಅದಲ್ಲದೆ ಎಕ್ಸ್ಟ್ರಾ ಈ ಥರದ್ದೆಲ್ಲ ಕೆಲಸಗಳು ಸಪ್ರೇಟ್. ಇದೆಲ್ಲ ಒಂಥರ ಅಡಿಷನಲ್ ಅಂತ ಹೇಳ್ಬೋದು. ಆವಾಗವಾಗ ಇದನ್ನೆಲ್ಲ ಮಾಡ್ತಾಯಿದ್ರೇ ಅದನ್ನೆಲ್ಲ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತಿಲ್ಲ ಅಂದರೆ ಚೆನ್ನಾಗಿರಲ್ಲ ನೋಡಿ. ಇವಾಗ ನನಗೆ ಸಿಂಕ್ ಕೆಲಸ ಮುಗೀತು. ಇವಾಗ ಡಸ್ಟ್ಬಿನ್ಗೆ ಫಸ್ಟು ನಾನು ಸ್ವಲ್ಪ ಸೋಪೆಲ್ಲ ಹಾಕಿ ಉಜ್ಜಿಬಿಟ್ಟು ಇಟ್ಟೋಗಿದ್ದೆ. ಸ್ವಲ್ಪ ಡಸ್ಟ್ಬಿನ್ ಅಂದರೆ ಸ್ವಲ್ಪ ಗಲೀಜಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ತೊಳೆದ್ಬಿಟ್ಟು ಆ ನೀರನ್ನೆಲ್ಲ ಹೊರಗಡೆ ಚೆಲ್ಬಿಟ್ಟು ಅದಾದಮೇಲೆ ಮತ್ತೆ ಒಂದು ಸರಿ ಅದನ್ನ ಉಜ್ಜಿಬಿಟ್ಟು ಹಾಗೆ ಬಿಟ್ಟೋಗಿದೆ. ಮತ್ತೆ ಒಂದು ಸ್ವಲ್ಪ ಇರಲಿ ಹಾಗೆ ಸೋಪ್ ನೀರಲ್ಲಿ ನೆನೀಲಿ ಅಂತೇಳಿ ಮತ್ತೆ ಅದನ್ನು ಬಂದು ಇವಾಗ ಮತ್ತೆ ಒಂದು ಸರಿ ಉಜ್ಜಿಬಿಟ್ಟು ಇವಾಗ ತೊಳೆದ್ಬಿಟ್ಟು ಎತ್ತಿಡೋಣ ಅಂತೇಳಿ ತೊಳಿತಾ ಇದ್ದೀನಿ ಅಷ್ಟೇ. ಡಸ್ಟ್ಬಿನ್ನು ಅಷ್ಟೇ ವಾರದಲ್ಲಿ 2ರಿಂದ 3 ಬಾರಿ ಅಂತೂ ತೊಳಿಲೇಬೇಕು. ಈಗ ನಾವು ನಾನ್ ವೆಜ್ ಎಲ್ಲ ಮಾಡಿರ್ತೀವಿ, ಅದು ಏನಂದರೆ ಡಸ್ಟ್ಬಿನ್ ಕವರ್ ಹಾಕಿದ್ರೆ ಓಕೆ, ನೀಟಾಗಿ ಆ ಕವರ್ ಒಳಗಡೆ ಕಸ ಎಲ್ಲ ಸೇರುತ್ತೆ. ನಾವು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಈ ತರಕಾರಿ ಎಲ್ಲ ತಂದಿರ್ತೀವಿ ನೋಡಿ ಹೊರಗಡೆಯಿಂದ, ಈರುಳ್ಳಿ ಟೊಮೆಟೊ, ಅವಾಗೇನು ಮಾಡ್ತಾರೆ ಸ್ವಲ್ಪ ದೊಡ್ಡ ದೊಡ್ಡ ಕವರ್ಗಳನ್ನ ಕೊಡ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಡಸ್ಟ್ಬಿನ್ ಕವರ್ ಹಾಕೋ ಬದಲು ಈ ದೊಡ್ಡ ದೊಡ್ಡ ಕವರು, ಈ ಟೊಮೆಟೊ ಈರುಳ್ಳಿ ಕವರೆಲ್ಲ ಇರ್ತಾವಲ್ಲ ಅದನ್ನೇ ಹಾಕೋದು. ಅದೇನಾಗುತ್ತೆ, ಈ ಡಸ್ಟ್ಬಿನ್ನು ಪೂರ್ತಿಯಾಗಿ ಅಂದರೆ ಫುಲ್ ಕಂಪ್ಲೀಟಾಗಿ ಅದು ಕವರ್ ಆಗೋಲ್ಲ. ಅರ್ಧ ಕವರ್ ಆಗಿರುತ್ತೆ, ಅರ್ಧ ಕವರ್ ಆಗಿರಲ್ಲ. ನಾನೇ ಸುಮಾರು ಸರಿ ಆ ಥರ ಮಾಡಿರ್ತೀನಿ. ಆವಾಗ ಕೌಶಿ ಹೇಳಿದೆ, ಅಮ್ಮ ಏನಮ್ಮ ನೀನು ಆ ಡಸ್ಟ್ಬಿನ್ ಕವರ್ ಏನಕ್ಕೆ ಪೂಜೆ ಮಾಡೋಕ್ಕೆ ಇಟ್ಕೊಂಡಿದ್ದೀಯಾ ಅಂತ ಹೇಳ್ತಾ ಇರ್ತಾನೆ. ಪೂಜೆ ಮಾಡೋಕ್ಕೆ ಇಟ್ಕೊಂಡಿರಲ್ಲ, ಆದರೆ ಇದೆಯಲ್ಲ ಇದೇ ದೊಡ್ಡ ಕವರು, ಮತ್ತು ಇದನ್ನೇ ಯೂಸ್ ಮಾಡೋಣ, ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂತೇಳಿ ನಾವು ಆ ಥರ ಯೂಸ್ ಮಾಡ್ತಾಯಿರ್ತೀವಿ. ಈ ಈರುಳ್ಳಿ ಕವರು ಈ ಥರದ್ದೆಲ್ಲ ಏನು ಹೇಳಿದೆ ಅದನ್ನು ಹಾಕ್ದಾಗ ಏನಾಗುತ್ತೆ, ಅರ್ಧ ಕವರ್ ಆಗಿರುತ್ತೆ ಡಸ್ಟ್ಬಿನ್ನು, ಅರ್ಧ ಕವರ್ ಆಗಿರಲ್ಲ. ನಾವು ಈರುಳ್ಳಿ ಏನಾದರೂ ಕಸ ಏನಾದರೂ ಈರುಳ್ಳಿ ಅಥವಾ ಟೊಮೆಟೊ ಏನೋ ತರಕಾರಿ ಕಟ್ ಮಾಡಿರೋದು ಅಥವಾ ಚಿಕನು ಮಟನು ಫಿಶ್ ಮುಳ್ಳುಗಳು ಈ ಥರದ್ದೆಲ್ಲ ಹಾಕುವಾಗ ನೀಟಾಗಿ ಕವರ್ ಒಳಗಡೆ ಹೋಗಿರಲ್ಲ. ಅದೇನಾಗ್ಬಿಡುತ್ತೆ, ಕವರ್ ಇರಲ್ವಲ್ಲ ಆ ಪ್ಲೇಸಲ್ಲಿ ಹೋಗಿ ಇರುತ್ತೆ. ಈ ಟೊಮೆಟೊ ಎಲ್ಲ ಹಾಕ್ಬಿಟ್ರೆ ಕೊಳ್ತೋಗಿರೋದು ಹೋಯ್ತೋದು, ಫುಲ್ಲು ಒದ್ದೆ ಎಲ್ಲ ಆಗಿರುತ್ತೆ. ಒಂದೊಂದು ಸರಿ ಈ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಂದಿರ್ತೀವಿ ನೋಡಿ, ಅದು ಮಸಾಲೆ ಎಲ್ಲ ಒಂದೊಂದು ಸರಿ ನಾನೇನು ಮಾಡ್ತೀನಿ, ಸಿಂಕಲ್ಲಿ ಹಾಕಿದ್ರೆ ಸಿಂಕೆಲ್ಲ ಕಟ್ಕೊಬಿಡುತ್ತೆ, ಅಂದರೆ ನೀರು ಹೋಗದೆ ಇರೋ ಥರ ಬ್ಲಾಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡ್ತೀನಿ, ಡಸ್ಟ್ಬಿನ್ಗೆ ಹಂಗೆ ಕಟ್ಟಿಟ್ಬಿಟ್ಟಿರ್ತೀನಿ. ಅದೇನಾಗಿರುತ್ತೆ, ಸಣ್ಣದಾಗಿ ಲೀಕ್ ಆಗಿ ಇಡೀ ಡಸ್ಟ್ಬಿನ್ ಎಲ್ಲ ಏನಾಗ್ಬಿಡುತ್ತೆ ಅಂದರೆ ಗಲೀಜಾಗಿಬಿಡುತ್ತೆ. ಆ ಥರ ಎಲ್ಲ ಮಾಡ್ಕೊಂಡಿರ್ತೀನಿ ನಾನು ಒಂದೊಂದು ಸರಿ. ಅದರಿಂದ ಡಸ್ಟ್ಬಿನ್ ಕವರ್ನೇ ಹಾಕಿರೋದು ನೀಟಾಗಿ ಡಸ್ಟ್ಬಿನ್ ಗಲೀಜಾಗಲ್ಲ. ಡಸ್ಟ್ಬಿನ್ ಕವರ್ ಹಾಕಿಲ್ಲ ಅಂದರೆ ಗಲೀಜಾಗಿಬಿಡುತ್ತೆ ಅಂತ. ಯಾವಾಗಲೂ ಡಸ್ಟ್ಬಿನ್ ಕವರೇ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ಒಂದೊಂದು ಸರಿ ಇದೂ ಯೂಸ್ ಮಾಡ್ತಾ ಇರ್ತೀನಿ ಆ ಥರ. ಹಾಗೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸಿ ಇವಾಗ ನಾನು ಇದನ್ನು ಸ್ಪೀಡಲ್ಲಿ ಇಟ್ಟಿದ್ದೀನಿ, ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ. ಅದರಿಂದ ಇವಾಗ ಮನೆಯೆಲ್ಲ ಒರೆಸ್ಬಿಟ್ಟು ಮ್ಯಾಟ್ಗಳು ಫ್ಯಾನ್ ಹಾಕಿರ್ತೀನಿ, ಇಲ್ಲಾಂದರೆ ಡ್ರೈ ಆಗೋಲ್ಲ. ಈ ವೆದರಿಗೆ ಬೇಗ ಅಂತೂ ಡ್ರೈ ಆಗೋದೇ ಇಲ್ಲ. ಅದಕ್ಕೆ ಫಸ್ಟು ಫ್ಯಾನೆಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ನಾನು ನೀಟಾಗಿ ಒರೆಸ್ಬಿಟ್ಟು ಬಿಡ್ತಾಯಿದ್ದೀನಿ. ಏನೋ ನಮ್ಮ ಮನೆ ಅಂದರೆ ಚಿಕ್ಕದು 2020ಯಲ್ಲಿ ಇರುವಂಥದ್ದು ಇದು ಕ್ವಾರ್ಟರ್ಸು. ಒಂದು ಮನೆ 2020ಯಲ್ಲಿದೆ ಅಷ್ಟೇ. ನೀಟ್ ಮಾಡಿ ಎಲ್ಲ ಆಯಿತು. ಅದಾದಮೇಲೆ ಇದು ಏನಂದರೆ ಏನದು ಹೇಳ್ತೀವಿ, ಸ್ವಿಚ್ ಬೋರ್ಡಾ ಏನು ಹೇಳ್ತೀವಿ, ಫ್ಲಗ್ ಅಂತನ ಏನೋ ಹೇಳ್ತೀವಲ್ಲ ಇದಕ್ಕೆ, ಇದು ಸುಟ್ಟೋಗಿ ಎಷ್ಟು ದಿನ ಆಯಿತು, 10 ಡೇಸ್ ಮೇಲಾಯಿತು. ಅದನ್ನು ಬಿಚ್ಚಿಬಿಟ್ಟು ಇದು ಬಿಚ್ಚಿದ್ದೇ ಒಬ್ಬರು, ಈಗ ಹಾಕ್ತಿರೋರೇ ಒಬ್ಬರು, ಅವರು ಏನು ಮಾಡಿದ್ರು ಅಂದರೆ ಅದನ್ನ ಡೈರೆಕ್ಟ್ ಮಾಡಿ ಬಿಟ್ಬಿಟ್ಟು ಹೊಟ್ಟೋಗಿದ್ರು. ಇವಾಗ ಬೇರೆಯವ್ರನ್ನ ಕರೆಸಿ ನಾವು ಇವಾಗ ಹಾಕ್ಸ್ತಾಯಿದ್ದೀವಿ. ಅವರು ಬರ್ತೀವಿ ಅನ್ನೋದು ಬರ್ತಾನೆ ಇರಲಿಲ್ಲ. 10 ಡೇಸ್ ಆಗಿತ್ತು. ನಾವು ಡೈರೆಕ್ಟ್ ಮಾಡಿದ್ರಲ್ಲ, ಅದು ಸ್ವಲ್ಪ ಹಂಗೆಲ್ಲ ಡೈರೆಕ್ಟ್ ಮಾಡಿದ್ರೆ ಏನಾದರೂ ಜಾಸ್ತಿ ಕರೆಂಟು ಹೈ ವೋಲ್ಟೇಜ್ ಏನಾದರೂ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಬೇರೆಯವ್ರನ್ನ ಕರೆಸಿ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಇದನ್ನೆಲ್ಲ ನಾವೇ ತಂದಿದ್ವಿ. ಅವ್ರು ಬಂದು ಫಿಕ್ಸ್ ಮಾಡಿದ್ರು. ಟೈಮ್ ಬಂದು ಇವಾಗ 5:45 ಆಗ್ತಾ ಇದೆ, 5:40. ಹಾಗೆ ಅದೊಂದು DPನ
ಚೇಂಜ್ ಮಾಡಿ ಕೊಟ್ಟರು. ಅದೆಲ್ಲ ಏನಂದರೆ ಅದು ಬಂದು ಸ್ವಲ್ಪ ದೊಡ್ಡದಿದೆ, ಇದು ಬಂದು ಸ್ಮಾಲ್ ಸೈಜು ಪುಟಾಣಿ ಇದೆ. ನಾನೇನು ಈ ಥರ ಇದೆಯಲ್ಲ, ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಸ್ವಲ್ಪ ವಯರೆಲ್ಲ ಕಾಣ್ತಿದೆಯಲ್ಲ, ಅದಕ್ಕೆ ಇಲ್ಲ ಆ ಥರನೇ ಇರೋದು, ಏನೂ ಆಗಲ್ಲ ಅದು ಅಂತ ಅಂದರು. ಅದಕ್ಕೆ ಎಷ್ಟು 15 ದಿನ ಆಯಿತು ಅದನ್ನೆಲ್ಲ ಓಪನ್ ಮಾಡಿ ಡೈರೆಕ್ಟ್ ಮಾಡಿಬಿಟ್ಟು ತೆಗೆದು ಇವತ್ತು ಬಂದು ನಾಳೆ ನಾಡಿದ್ದು ನಾಳೆ ಇವತ್ತು ಅಂದ್ಕೊಂಡು ಇವತ್ತು ಬಂದು ಅದಕ್ಕೆ ಇವತ್ತು ಋಣ ಕೂಡಿರುವಂಥದ್ದು. ಇವತ್ತು ಬಂದು ಫಿಕ್ಸ್ ಮಾಡಿ ಬೋದು. ಓಕೆ, ನಾನು ಹಾಗೆ ಕೌಶಿ ಬರೋದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಅವ್ನು ಬಂದಮೇಲೆ ಕಾಫಿನೋ ಏನೋ ಮಾಡೋಣ ಅಂತ. ಇತ್ತೀಚೆಗೆ ನಾನು ಬ್ಲ್ಯಾಕ್ ಟೀ ಕುಡಿಯೋದನ್ನ ಬಿಟ್ಟಿದ್ದೀನಿ. ಯಾಕೆ ಅಂದರೆ ನನಗೆ ಊರಿಗೆ ಹೋದಾಗ ಏನಾಗುತ್ತೆ ಅಂತ ಫಸ್ಟ್ ಹೇಳ್ತೀನಿ. ಸಂಜೆ ಆಗ್ತಾ ಒಂಥರ ಸುಸ್ತಾಗೋದು, ಆ ಥರ ಗ್ಯಾಸ್ಟ್ರಿಕ್ ಥರ ಆಗ್ತಾ ಇರುತ್ತೆ. ಅದೇ ಊರಿಗೆಲ್ಲ ಹೋಗ್ತೀನಲ್ಲ, ಆ ಟೈಮಲ್ಲಿ ಏನೂ ಆಗೋಲ್ಲ, ಚೆನ್ನಾಗಿರ್ತೀನಿ. ಈ ಬ್ಲ್ಯಾಕ್ ಟೀ ಎಲ್ಲ ಕುಡಿತೀನಿ ನೋಡಿ, ಆ ಟೈಮಲ್ಲಿ ಮಾತ್ರ ಆ ಥರ ಆಗುತ್ತೆ. ಅದಕ್ಕೆ ನಾನು ಸುಮಾರು ಸರಿ ಅಬ್ಸರ್ವ್ ಮಾಡಿದೆ. ನಾನು ಊರಿಗೆಲ್ಲ ಹೋದಾಗ ಬ್ಲ್ಯಾಕ್ ಟೀ ಎಲ್ಲ ಕುಡಿಯೋಲ್ಲ, ನಾರ್ಮಲಾಗಿ ಕಾಫಿ ಟೀ ಕುಡಿತೀನಿ. ಮನೇಲಿ ಈ ಥರ ಅಷ್ಟೇ, ನಮ್ಮ ಮನೇಲಿ ಬ್ಲ್ಯಾಕ್ ಟೀ ಎಲ್ಲ ಮಾಡಿಕೊಂಡು ಕುಡಿಯುವಂಥದ್ದು. ಅದು ಕುಡ್ದಾಗೆಲ್ಲ ಒಂಥರ ಒಂದು 8:30 8 o'clock ಆ ಥರ ಎಲ್ಲ ಆಗುವಾಗ ಒಂಥರ ಸುಸ್ತಾಗೋದು, ಏನೋ ಒಂಥರ ಆಗುತ್ತೆ. ಅದರಿಂದ ನಾನೇನು ಮಾಡಿದೆ, ಕುಡಿಯೋದೇ ಬಿಟ್ಬಿಟ್ಟೆ, ನೋಡೋಣ ಅಂಥೇಳಿ. ಇವಾಗ ಕುಡಿಯೋದು ಬಿಟ್ಟ ಮೇಲೆ ಮತ್ತೆ ನಾನು ನಾರ್ಮಲ್ ಆಗಿದ್ದೀನಿ, ಏನೋ ಗ್ಯಾಸ್ಟ್ರಿಕ್ ಆಗೋದು ಮತ್ತು ಥರ ಸುಸ್ತಾಗೋದು ಆ ಥರದ್ದೆಲ್ಲ ಏನೂ ಆಗ್ತಿಲ್ಲ. ಅದಕ್ಕೆ ಕೌಶಿ ಬಂದಮೇಲೆ ಒಟ್ಟಿಗೆ ಅವನಿಗೆ ಹಾಲು ಮಾಡಿ ಕೊಡೋದು. ಏನಾದರೂ ಟೀ ಏನಾದರೂ ಒಂದೊಂದ್ಸರಿ ಟೀ ಕೇಳ್ತಾನೆ, ಒಂದೊಂದ್ಸರಿ ಕಾಫಿ ಕೇಳ್ತಾನೆ. ಹೆಚ್ಚಾಗಿ ಹಾಲು ಸಕ್ಕರೆ ಹಾಕ್ಬಿಟ್ಟು ಕೊಟ್ಟರೆ ಸಾಕು, ಈ ಬೂಸ್ಟ್ ಗೀಸ್ಟ್ ಆ ಥರದ್ದೆಲ್ಲ ಇಲ್ಲ. ಅದಕ್ಕೆ ಅವ್ನು ಬರೋದನ್ನ ವೆಯ್ಟ್ ಮಾಡ್ತಿದ್ದೀನಿ. ಬಂದಮೇಲೆ ಕಾಫಿ ಮಾಡೋಣ ಅಂತ. ಹಾಗೆ ನಾನು ಅದಕ್ಕೆ ಈ ಲೆಮನ್ ಜ್ಯೂಸ್ ಅಥವಾ ಬ್ಲ್ಯಾಕ್ ಟೀ ಏನು ಹೇಳ್ತೀವಿ ಅದನ್ನು ಬಿಟ್ಟಿದ್ದೀನಿ. ನಾನು ಅದಕ್ಕೆ ಲೆಮನ್ ಹಾಕ್ತೀನಲ್ವ, ಅದರಿಂದ ಏನಾದರೂ ನನಗೆ ಗ್ಯಾಸ್ಟ್ರಿಕ್ ಆಗ್ತಿದೆಯಾ ಅಂತ ನಾನೇ ಅಂದ್ಕೊಂಡೆ. ಗೊತ್ತಿಲ್ಲ, ಅದು ಒಟ್ಟಲ್ಲಿ ಅದು ಕುಡ್ದಿಲ್ಲ ಅಂದಾಗೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ, ಅದು ಕುಡ್ದಾಗಲೇ ಸುಸ್ತಾಗೋದು ಆ ಥರದ್ದೆಲ್ಲ ಆಗುವಂಥದ್ದು. ಓಕೆ, ಇದು ನೋಡಿ ರಾತ್ರಿ ವಿಡಿಯೋ ಮಾಡಿರೋದು. ನನ್ನ ಬೆಕ್ಕು ನಾಮ ಮಲ್ಕೊಂಡಿದೆ. ನಾನು ಹೇಳಿದ್ನಲ್ಲ ಕಾಲ ಹತ್ರ ಒಂದು ಇದ್ರ ಥರ ಬಂದಿದೆ, ಊದ್ಕೊಂಡಿದೆ ಅಂತ ಹೇಳಿದ್ನಲ್ಲ, ಅದು ಹೊಡೆದಿದೆ ಅಂತಲೂ ಹೇಳಿದ್ದೆ, ಆದರೆ ನಾನು ತೋರಿಸಿರಲಿಲ್ಲ. ಆದರೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಆಗಿಬಿಟ್ಟಿದೆ. ಅದು ಹೊಡೆದು ಪರ್ಸ್ ಅಂದರೆ ಕೀವಾಗಿರೋದು. ಆದರೆ ನಮಗೆ ಫಸ್ಟು ಗೊತ್ತಾಗ್ತಿರ್ಲಿಲ್ಲ, ಯಾಕೆಂದರೆ ಅದು ಏನಕ್ಕೆ ಈ ಥರ ಆಗಿದೆ ನಮಗೆ ಏನಕ್ಕೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಏನಕ್ಕೆ ಈ ಥರ ಊದ್ಕೊಂಡಿದೆ ಅಂತ ಅಂದ್ಕೊಳ್ತಾ ಇದ್ವಿ. ನೋಡೋಣ ಸ್ವಲ್ಪ ದಿನ ಆದಮೇಲೆ ಅದೇನಾದ್ರು ದಪ್ಪ ಆಗ್ತಿದೆಯಾ ಏನು ನೋಡ್ತಾ ಇದ್ವಿ. ಆದರೆ ದಪ್ಪ ಆಗ್ತಾ ಇರಲಿಲ್ಲ. ಒಂದೊಂದು ಸರಿ ಅನ್ಸೋದು ದಪ್ಪ ಆಗ್ತಿದೆ ಅಂತ, ಒಂದೊಂದು ಸರಿ ಸಣ್ಣ ಆಗಿದೆ ಅನ್ಸೋದು, ನಮಗೆ ಆ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ನೋಡಿಬಿಟ್ಟು ಅದನ್ನು ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅಂತಲೂ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಹೊಡೆದು ಓಪನ್ನಾಗಿ ಆ ಪರ್ಸು ಏನಾಗಿದೆ ಅದೆಲ್ಲ ಹೋಗಿದೆ. ಇವಾಗ ನಾನು ಡೈಲಿ ಅದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ವಾಸಿ ಮಾಡಬೇಕಂದ್ರೆ ಅದು ಸರಿ ಹೋಗಬೇಕು. ಇವಾಗ ಸದ್ಯಕ್ಕೆ ಆ ಥರ ಇದೆ. ಅದಾದಮೇಲೆ ಸ್ವಲ್ಪ ಅಂದರೆ ದಿನ ಹೋಗ್ತಾ ಸರಿ ಹೋಗುತ್ತೆ. 1-2 ದಿನಕ್ಕೆ ಅದು ಸರಿ ಹೋಗುವಂಥದ್ದಲ್ಲ. ಡೈಲಿ ಅರಿಶಿನ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ನಾಲ್ಗೆಲಿ ನೆಕ್ಕೋತಾ ಇರುತ್ತೆ, ಅದು ಒಂದು ಪ್ರಾಬ್ಲಮ್ಮು. ನೆಕ್ಕಳಲ್ಲ ಅಂದರೆ ಏನೂ ಆಗೋಲ್ಲ, ನೆಕ್ತಾ ಇರುತ್ತಲ್ಲ ಅದು ಅರಿಶಿನ ಎಲ್ಲ ಹೋಗ್ಬಿಡುತ್ತೆ. ಆದ್ದರಿಂದ ಓಕೆ ಫ್ರೆಂಡ್ಸ್, ಹಾಗೆ ನನ್ನ ಕೂದಲು ನೋಡಿ ಈ ಥರ ಆಗಿದೆ. ಇವಾಗ ಸದ್ಯದಲ್ಲಿ 1.5 ತಿಂಗಳಿಂದ ಸ್ವಲ್ಪ ಉದ್ರೋದು ಮತ್ತೆ ಸ್ಟಾರ್ಟ್ ಆಗೋಗಿತ್ತು, ಯಾಕೆಂದರೆ ಅಲ್ಲಿ ಇಲ್ಲಿ ನೀರೆಲ್ಲ ಯೂಸ್ ಮಾಡ್ತಾ ಇದ್ನಲ್ಲ ತಲೆಗೆ. ಅದರಿಂದ ಅದಕ್ಕೆ ಏರ್ ಕಟ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ ನನಗೆ. ಸ್ವಲ್ಪ ಕೆಳಗಡೆ ತುದಿಯೆಲ್ಲ ಸ್ವಲ್ಪ ಒಂದು ಫಿನಿಶ್ ಇಲ್ಲ, ಅದರಿಂದ ಸ್ವಲ್ಪನಾದರೂ ಕಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ, ನೋಡೋಣ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.